ನಮಸ್ಕಾರ ಟಿವಿ ಟುಗೆ ಸ್ವಾಗತ. ಆಕಾಶಗಂಗೆ ಭೂಮಿಗಿಳಿಯಲೆಂತೂ ಛಲ ತೊಟ್ಟ ಜಗಾದೆ ಕವೀರ ಭಗೀರಥನು ಇವನು, ತಡೆಯೋರು ಯಾರಿಗಿನ್ನೂ ದಿಟ್ಟ ಹೆಜ್ಜೆ. ಅಭಿವೃದ್ಧಿ ಪಥದಲ್ಲಿ ಪದ್ಮನಾಭನಗರ. ಜನಪ್ರಿಯ ಶಾಸಕರು ಹಾಗೂ ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಶ್ರೀ ಆರ್. ಅಶೋಕ್ ರವರ ನೇತೃತ್ವದಲ್ಲಿ ಇತ್ತೀಚೆಗೆ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಮೊದಲೇ ಶಾಸಕರು ಮುನ್ನೆಚ್ಚರಿಕೆ ವಹಿಸಿ ಕ್ಷೇತ್ರದ ಪ್ರಗತಿಗೆ ಮುಂದಾಗಿರುವುದು ಅವರ ಜನಪರ ಕಾಳಜಿಗೆ ಸಾಕ್ಷಿಯಾಗಿದೆ. ಈ ಸಂದರ್ಭದ ಪ್ರಮುಖ ಮುಖ್ಯಾಂಶಗಳು: ಜನರೊಂದಿಗೆ ನಾಯಕರು, ಸಾರ್ವಜನಿಕರ ಹಿತವೇ ನಮಗೆ ಮುಖ್ಯ, ನಾವು ಮತ್ತು ನಮ್ಮ ಮುಖಂಡರು ಸದಾ ನಿಮ್ಮೊಂದಿಗೆ ಇರುತ್ತೇವೆ ಎಂಬ ಭರವಸೆಯನ್ನು ಶಾಸಕರು ಮತ್ತು ಮುಖಂಡರು ನೀಡಿದರು. ಗಣ್ಯರ ಉಪಸ್ಥಿತಿ. ಈ ಸಂದರ್ಭದಲ್ಲಿ ಕರಿಸಂದ್ರ ವಾರ್ಡ್ನ ಮಾಜಿ ಕಾರ್ಪೊರೇಟರ್ ಹಾಗೂ ಕ್ಷೇತ್ರದ ಮಂಡಲ ಅಧ್ಯಕ್ಷರಾದ ಲಕ್ಷ್ಮೀಕಾಂತ್ ಅವರು ಭಾಗವಹಿಸಿದ್ದರು. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬಹಳ ಪುಷ್ಟವಾದ ಬಡಾವಣೆ ಬಿಎಸ್ಕೆ ಆ ಬಿಎಸ್ಕೆ ಸೆಕೆಂಡ್ ಸ್ಟೇಜ್ 22ನೇ ಕ್ರಾಸು 7ನೇ ಮತ್ತು 8ನೇ ಲೈನ್ ಮಧ್ಯದಲ್ಲಿ ಇವತ್ತು BWSSB ವತಿಯಿಂದ 100-150 ಮನೆಗಳಿತ್ತು. ಈಗ ಅದೆಲ್ಲ 1/5 ಪಟ್ಟು ಆಗಿದೆ. ಅದರಿಂದ ಇವಾಗ ಲೋಡ್ ಹೆಚ್ಚಿಗೆ ಆಗೋದ್ರಿಂದ ಈಗ 3 ಇಂಚ್ ಪೈಪ್ ಬದಲು ಈಗ 9 ಇಂಚ್ ಪೈಪ್ UGD ಪೈಪ್ಗಳನ್ನು ಅಳವಡಿಸಿ ಸರಳವಾಗಿ ಅಂಡರ್ಗ್ರೌಂಡ್ ವಾಟರ್ ಡ್ರೈನೇಜ್ ಫ್ಲೋ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ತೆಗೆದುಕೊಂಡಿದ್ದೀವಿ. ಇವತ್ತೆಲ್ಲ ನಮ್ಮ ನೆಚ್ಚಿನ ಶಾಸಕರು, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು, ಪದ್ಮನಾಭನಗರ ಜನಪ್ರಿಯ ಶಾಸಕರಾದ ಆರ್. ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ಗುದ್ಲಿ ಪೂಜೆಯನ್ನ ಮಾಡಿದ್ದೀವಿ. ಸ್ಥಳೀಯ ಮುಖಂಡರು, ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಎಲ್ಲರೂ ಮತ್ತೆ ಎಲ್ಲ ಅಕ್ಕಪಕ್ಕದವರು ಬಂದು ಬಹಳ ತುಂಬದ ಹೃದಯದ ಒಳ್ಳೆ ಮನಸ್ಸಿಂದ ಬಂದು ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ರು. ಈ ಕೆಲಸ ಇನ್ನೊಂದು 15-20 ದಿವಸದಲ್ಲಿ ಮುಗಿದುಕೊಡಿಸಿ ಯಾವುದೇ ನಾಗರಿಕರಿಗೆ ತೊಂದರೆ ಆಗದಿರಂಗೆ ಸಲೀಸಾಗಿ ಕೆಲಸ ಮಾಡುವಂತ ಒಂದು ಕೆಲಸವನ್ನ ನಾವು ಇವತ್ತು ಪ್ರಾರಂಭ ಮಾಡಿದ್ವಿ. ಇದು ಮಾಡಿದ ಪಕ್ಷದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಬಡಾವಣೆ ಸುತ್ತಲಿರ್ತಕ್ಕಂಥ ಎಲ್ಲ ಮನೆಗಳಿಗೂ ಸರಳವಾಗಿ ಅಂಡರ್ಗ್ರೌಂಡ್ ವಾಟರ್ ನೀಟಾಗಿ ಫ್ಲೋ ಆಗುತ್ತೆ. ಇದು ಒಂದು ಉದ್ದೇಶ. ಈ ತರ ಅನೇಕ ಕೆಲಸಗಳನ್ನ ಕರಿಸಂದ್ರ ವಾರ್ಡ್ ನಲ್ಲಿ ಪೂರ್ವ, ಈಗ ದೇವಗಿರಿ ವಾರ್ಡ್ ಅಂತ ಆಗಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ 10 ಹಲವಾರು ಜನಪ್ರಿಯ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬಂದಿದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರಿಗೆ ನಾವು ಭುಜ ಕೊಟ್ಟು ನಮ್ಮೆಲ್ಲ ನಾಗರಿಕರ ಜೊತೆಗೆ ನಮ್ಮೆಲ್ಲ ಮತದಾರರ ಅವ್ರಿಗೆ ಏನಾಗ್ಬೇಕು ಈ ಕ್ಷೇತ್ರದಲ್ಲಿ ಅಂತ ಹೇಳಿ ಕೆಲಸ ಮಾಡುವಂತ ಪ್ರವೃತ್ತಿಯಲ್ಲಿ ಇವತ್ತು ಮಾಡಿದ್ವಿ. ಆ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ನಾವು ಗುದ್ಲಿ ಪೂಜೆಯನ್ನ ನೆರವೇರಿಸಿ ಗ್ಯಾರಂಟಿ ಯೋಜನೆ ಸರ್ಕಾರಕ್ಕೆ ಒಂದು ಅನುದಾನ ಈ ಭಾಗದಲ್ಲಿ ಕಮ್ಮಿ ಕೊಟ್ಟಿದ್ರೆ ಅಂತ ಖಂಡಿತವಾಗಿಯೂ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಎಲ್ಲಾ ದುಡ್ಡುಗಳು ಗ್ಯಾರಂಟಿ ಯೋಜನೆಗಳಿದೆ. ಅಭಿವೃದ್ಧಿಗೆಲ್ಲ ಕುಂಠಿತವಾಗಿದೆ. ನಾವು ಕಾಡಿ ಬೇಡಿ ನಾವು ನಮ್ಮ ಶಾಸಕರಿಂದ ಈ ಅನುದಾನಗಳನ್ನು ತರಿಸ್ಕೊಂಡು ಕೆಲಸ ಮಾಡ್ತಿದೀವಿ. ಹೀಗೆ ಮುಂದುವರೆದ್ರೆ ಕರ್ನಾಟಕ ಒಂದ್ ದಿವಸ ಪಾಪಾರ ಆಗೋದ್ರಲ್ಲಿ ಯಾವುದೇ ದೃಷ್ಟಿ ಇಲ್ಲ. ಗ್ಯಾರಂಟಿ ಯೋಜನೆಗಳ ದುಡ್ಡನ್ನ ವರ್ಗಾವಣೆ ಮಾಡಿ ಈಗ ಏನೋ 6 ಆದ್ಮೇಲೆ ಈಗ 7, 8, 9, 10ನೇ ಗ್ಯಾರಂಟಿಯನ್ನ ಘೋಷಣೆಯನ್ನ ಮಾಡ್ತಿದ್ದಾರೆ. ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಿಲ್ಲಿಸಿ ಗ್ಯಾರಂಟಿ ಕೊಡೋದ್ರಲ್ಲಿ ಏನು ಅರ್ಥ ಇಲ್ಲ. ಒಬ್ಬನ್ ಕಿತ್ತು ಇನ್ನೊಬ್ಬನ್ ಕೊಡೋದ್ರಲ್ಲಿ ಅರ್ಥ ಏನಿಲ್ಲ. ಅದರಿಂದ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಬೇಕು. ಸುಪ್ರೀಂ ಕೋರ್ಟ್ ಆರ್ಡರ್ ತೀರ್ಮಾನ ಕೊಟ್ಟಿದೆ. ಜನರಿಗೆ ಸೋಂಬೇರಿತನ ಮಾಡಬೇಡ್ರಿ, ಅವ್ರ ಕೈಗೆ ಕೆಲಸ ಕೊಡಿ ಅಂತ ಹೇಳಿ ಈ ಮೇಲೆ ಸರ್ಕಾರ ಸಾಗಬೇಕು. ಬೆಂಗಳೂರು ವಿಶ್ವದಲ್ಲಿ ಅತಿ ದೊಡ್ಡ ನಗರವಾಗಿ ಬೆಳೀತಿದೆ. ಇದಕ್ಕೆ ಇನ್ನಷ್ಟು ಚಾಪು ಮೂಡಿಸ್ಬೇಕಾದ್ರೆ, ಸುಂದರಗೊಳಿಸ್ಬೇಕಾದ್ರೆ, ಅಂತಾರಾಷ್ಟ್ರೀಯ ಹೆಸರುಗಳಿಸ್ಬೇಕಾದ್ರೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ರೆ ಮಾತ್ರನೇ ಬೆಂಗಳೂರು ಇಡೀ ಪ್ರಪಂಚದಲ್ಲಿ ಬೆಳಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ.